ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ಕೆಆರ್ ಪುರಂನಲ್ಲಿ ಮೂವರ ಕೊಲೆ ಪ್ರಕರಣ ಸಂಬಂಧ ಮತ್ತೊಬ್ಬ ಆರೋಪಿ ಕೆನತ್ನನ್ನ ಪೊಲೀಸರು ಪಾಂಡಿಚೇರಿಯಲ್ಲಿ ಬಂಧಿಸಿದ್ದಾರೆ. ಆರೋಪಿ ಕೆನತ್ನನ್ನ 15 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ 47ನೇ ಎಸಿಜೆಎಂ ಕೋರ್ಟ್ನ ನ್ಯಾಯಾಧೀಶರು ಆದೇಶಿಸಿದ್ದಾರೆ. ಆರೋಪಿ ಕೆನತ್ನನ್ನ ಕಸ್ಟಡಿಗೆ ಪಡೆದು ಕೆಆರ್ ಪುರಂ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಜೂನ್ ತಿಂಗಳಿನ ಕಾಣಿಕೆ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯವಾಗಿದ್ದು 21 ದಿನದಲ್ಲಿ 3.72 ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಪ್ರತಿ ತಿಂಗಳಿನಂತೆ ಈ ಬಾರಿಯೂ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ 21 ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕಾಣಿಕೆ ಹರಿದು ಬಂದಿದೆ. ಸಂಗ್ರಹವಾದ ಒಟ್ಟು ಕಾಣಿಕೆಯಲ್ಲಿ 3,72,40,530 ರೂಪಾಯಿ, 67 ಗ್ರಾಂ ಚಿನ್ನ, 511 ಗ್ರಾಂ ಬೆಳ್ಳಿಯನ್ನ ಕಾಣಿಕೆ ರೂಪದಲ್ಲಿ ಭಕ್ತರು ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಶ್ರೀ ಮಂಜುನಾಥನ ದರ್ಶನ ಪಡೆದರು. ಬಳಿಕ ಧರ್ಮಸ್ಥಳದ ಸನ್ನಿಧಿ ಗೆಸ್ಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ ಮೇಲಿನ ಎಲ್ಲ ಅಪಪ್ರಚಾರಗಳಿಗೂ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಿಂತು ಪೂರ್ಣ ವಿರಾಮ ಇಟ್ಟಿದ್ದಾರೆ. ಅಡ್ಡ ಮತದಾನದ ಪ್ರಸಂಗ ನನಗೆ ಹಾಗೂ ಲಕ್ಷಾಂತರ ಕಾರ್ಯಕರ್ತರಿಗೆ ತೀವ್ರ ಆಘಾತ ಮತ್ತು ನೋವು ತಂದಿತ್ತು. ನಾನು ಭಾವನಾತ್ಮಕ ವ್ಯಕ್ತಿ ಆಗಿದ್ರಿಂದಲೇ ಸತ್ಯಾಸತ್ಯತೆ ಹೊರಬರಲಿ ಎಂದು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ಮಾತುಗಳನ್ನು ಆಡಿದ್ದೆ. ಆದರೆ ಪಕ್ಷದ ಹಿರಿಯರು ನಮ್ಮಲ್ಲೇ ಬಗೆಹರಿಸಿಕೊಳ್ಳೋಣ ಎಂದಿದ್ರಿಂದ ಆ ನಿರ್ಧಾರದಿಂದ ಹಿಂದೆ ಸರಿದು ಕೇವಲ ದರ್ಶನಕ್ಕೆ ಬಂದಿದ್ದೇನೆ ಅಂತ ವಿಜಯೇಂದ್ರ ಹೇಳಿದ್ರು. ಮೊದಲ ಬಾರಿಗೆ ಕರಾವಳಿಯ ಸಾಂಪ್ರದಾಯಿಕ ಕಂಬಳವನ್ನ ವಿಶೇಷ ಆಕರ್ಷಣೆಯಾಗಿ ಆಯೋಜಿಸಲಾಗುತ್ತಿದೆ. ಅಕ್ಟೋಬರ್ 18, 19ರಂದು ಮೈಸೂರಿನ ಹೊರವಲಯದಲ್ಲಿ ಕಂಬಳ ಆಯೋಜಿಸಲಾಗಿದ್ದು, ಪುತ್ತೂರು ಶಾಸಕ ಅಶೋಕ್ ರೈ ಸ್ಥಳ ವೀಕ್ಷಣೆ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ಸರ್ಕಾರ ಇದಕ್ಕೆ ವಿಶೇಷ ಅನುದಾನ ನೀಡಲಿದೆ. 150ಕ್ಕೂ ಹೆಚ್ಚು ಜೋಡಿ ಕೋಣಗಳು ಕಂಬಳಕ್ಕೆ ಬರಲಿವೆ. 2 ದಿನದಲ್ಲಿ 10 ಲಕ್ಷ ಜನರು ಕಂಬಳ ವೀಕ್ಷಿಸಲು ವ್ಯವಸ್ಥೆ ಮಾಡುತ್ತೇವೆ. ಒಟ್ಟು 30 ಎಕರೆ ಜಾಗದಲ್ಲಿ ಕಂಬಳ ಆಯೋಜನೆ ಆಗುತ್ತೆ ಅಂತ ಹೇಳಿದ್ರು.
ಎಚ್ಡಿಕೆ ಬಳಿ ಇರುವ ವಾಚ್ಗಳ ಮೌಲ್ಯದ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಲೇವಡಿ ಮಾಡಿದ್ರು. ಇದೀಗ ಪ್ರದೀಪ್ ಈಶ್ವರ್ಗೆ ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ಸವಾಲ್ ಹಾಕಿದ್ದಾರೆ. ನನ್ನ ಬಗ್ಗೆ ಮಾತನಾಡಲಿ, ಆದ್ರೆ ದೇವೇಗೌಡರು ಕುಮಾರಣ್ಣನ ಬಗ್ಗೆ ಮಾತನಾಡಿದ್ರೆ ಎಚ್ಚರ. 2028ಕ್ಕೆ ನೀನು ಎಂಎಲ್ಎ ಆದ್ರೆ ನಾನು ನಿಮ್ಮ ಮನೆ ಮುಂದೆ ವಾಚ್ಮೆನ್ ಕೆಲಸ ಮಾಡ್ತೀನಿ. ನಮ್ಮ ಎನ್ಡಿಎ ಅಭ್ಯರ್ಥಿ ವಿರುದ್ಧ ಪ್ರದೀಪ್ ಈಶ್ವರ್ ಸೋತ್ರೆ ಕುಮಾರಣ್ಣನ ಮನೆ ಮುಂದೆ ಕಸ ಗುಡಿಸಬೇಕು. ಗಂಡಸಾಗಿದ್ರೆ ಶಾಸಕ ಪ್ರದೀಪ್ ಈಶ್ವರ್ ಈ ಸವಾಲು ಸ್ವೀಕಾರ ಮಾಡಲಿ ಅಂತ ಹೇಳಿದ್ರು. ನಮ್ಮ ಬಗ್ಗೆ ಮಾತಾಡಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ದೇವೇಗೌಡರ ಕುಟುಂಬದ ಬಗ್ಗೆ, JDS ಪಕ್ಷದ ಬಗ್ಗೆ ಅವರು ಮಾತಾಡಿದರೆ 2028 ವಿಧಾನಸಭೆ ಚುನಾವಣೆಯಲ್ಲಿ NDA ಅಭ್ಯರ್ಥಿನ ಹಾಕಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡೋಕ್ಕೆ ನಾವೇ ಬರ್ತೀರಿ. ಅವರು ವಿದ್ಯಾವಂತರು, ನಾನು ಅವಿದ್ಯಾವಂತ. ಅವರು ನಮ್ಮ ಸವಾಲನ್ನು ಸ್ವೀಕಾರ ಮಾಡಲಿ. ಆತನ ಗೆದ್ದರೆ ಆತನ ಮನೆ ಬಾಗಿಲಲ್ಲಿ ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಆತನ ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ಅವ್ರು ವಾಚ್ಮ್ಯಾನ್ ಕೆಲಸ ಮಾಡ್ಬೇಕು. ಈ ಸವಾಲು ಸ್ವೀಕಾರ ಮಾಡಲಿ. ಆತನ ಗಂಡಸಾದರೆ ಈ ಸವಾಲು ನಾನು ಸ್ವೀಕಾರ ಮಾಡಲಿಲ್ಲ. ನಮ್ಮ ಬಗ್ಗೆ ಮಾತಾಡಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ದೇವೇಗೌಡರ ಕುಟುಂಬದ ಬಗ್ಗೆ, JDS ಪಕ್ಷದ ಬಗ್ಗೆ ಅವರು ಮಾತಾಡಿದರೆ 2028 ವಿಧಾನಸಭೆ ಚುನಾವಣೆಯಲ್ಲಿ NDA ಅಭ್ಯರ್ಥಿನ ಹಾಕಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡೋಕ್ಕೆ ನಾವೇ ಬರ್ತೀರಿ. ಅವರು ವಿದ್ಯಾವಂತರು, ನಾನು ಅವಿದ್ಯಾವಂತ. ಅವರು ನಮ್ಮ ಸವಾಲನ್ನು ಸ್ವೀಕಾರ ಮಾಡಲಿ. ಆತನ ಗೆದ್ದರೆ ಆತನ ಮನೆ ಬಾಗಿಲಲ್ಲಿ ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಆತನ ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ಅವ್ರು ವಾಚ್ಮ್ಯಾನ್ ಕೆಲಸ ಮಾಡ್ಬೇಕು. ಈ ಸವಾಲು ಸ್ವೀಕಾರ ಮಾಡಲಿ. ಆತನ ಗಂಡಸಾದರೆ ಈ ಸವಾಲು ನಾನು ಸ್ವೀಕಾರ ಮಾಡಲಿಲ್ಲ. ನಮ್ಮ ಬಗ್ಗೆ ಮಾತಾಡಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ದೇವೇಗೌಡರ ಕುಟುಂಬದ ಬಗ್ಗೆ, JDS ಪಕ್ಷದ ಬಗ್ಗೆ ಅವರು ಮಾತಾಡಿದರೆ 2028 ವಿಧಾನಸಭೆ ಚುನಾವಣೆಯಲ್ಲಿ NDA ಅಭ್ಯರ್ಥಿ ಬಿಡದಿ ಟೌನ್ಶಿಪ್ ರೈತರ ವಿರೋಧ ವಿಚಾರವಾಗಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇದರ ಬಗ್ಗೆ ಚರ್ಚೆ ಆಗಬೇಕು. ಸಿಎಂ ಅಧ್ಯಕ್ಷರು ಇದ್ದಾರೆ, ವರಿಷ್ಠರು ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ಳಬೇಕು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಗೊಂದಲ ಇರೋದು ನಿಜ, ಅದನ್ನ ವರಿಷ್ಠರು ಪರಿಹರಿಸುತ್ತಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಶಂಕಿತ ಉಗ್ರನನ್ನ ಪೊಲೀಸರು ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಿಗಿ ಬಂದೋಬಸ್ತ್ ನೀಡಲಾಗಿದ್ದು, ರಾಷ್ಟ್ರೀಯ ಗುಪ್ತಚರ ಇಲಾಖೆ ಸೇರಿದಂತೆ ವಿವಿಧ ತನಿಖಾ ಸಂಸ್ಥೆಗಳ ಅಧಿಕಾರಿಗಳಿಂದ ಶಂಕಿತ ಉಗ್ರನ ವಿಚಾರಣೆ ನಡೆಸುತ್ತಿದ್ದಾರೆ. ನಿನ್ನೆ ಹರಿಹರ JMF ಕೋರ್ಟ್ ಶಂಕಿತ ಉಗ್ರನನ್ನ 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ನೀಡಿತ್ತು. ಶಂಕಿತ ಉಗ್ರ ಸುಹೇಲ್ ಮೊಬೈಲ್ನಲ್ಲಿ ಮಹತ್ವದ ದಾಖಲೆ ಇರುವ ಶಂಕೆ ಇದ್ದು, ಸದ್ಯ ಮೊಬೈಲ್ನನ್ನ FSLಗೆ ರವಾನಿಸಲಾಗಿದೆ. ಸಿಎಂ ಡಿಕೆಶಿ ಹಾಗೂ ಕುಮಾರಸ್ವಾಮಿ ನಡುವೆ ಬಿಡದಿ ಟೌನ್ಶಿಪ್ ವಾರ್ ಸಂಬಂಧ ಚಿಕ್ಕಬಳ್ಳಾಪುರದಲ್ಲಿ ಯಲಹಂಕ ಶಾಸಕ SR ವಿಶ್ವನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ನಾನು ನೋಡಿದ್ದೇನೆ. ನಮ್ಮ ಶ್ರೀಮತಿಯವರ ಊರು ಬಿಡದಿ ಬಳಿಯ ಬೈರಮಂಗಲ. ವೃಷಭಾವತಿ ನೀರು ಅಲ್ಲಿ ಹರಿಯೋದ್ರಿಂದ ರೈತರು ಬೆಳೆಗಳನ್ನು ಬೆಳೆದುಕೊಂಡಿದ್ದಾರೆ. 20 ವರ್ಷಗಳಿಂದ ಉಪನಗರ ಮಾಡುವ ಬಗ್ಗೆ ಚರ್ಚೆಗಳಾಗಿ ಕೊನೆಗೆ ಕೈಬಿಡಲಾಗಿತ್ತು. ಡಿಕೆಶಿ ಮತ್ತು ಆ ಭಾಗದ ಶಾಸಕರುಗಳು ಟೌನ್ಶಿಪ್ ವಿಚಾರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. 80% ರೈತರು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿದ್ದಾರೆ. ಕೋರ್ಟ್ ಕೂಡ ಅದನ್ನ ಒಪ್ಪುವುದಿಲ್ಲ ಅಂತ ಹೇಳಿದ್ರು. ಬಿಡದಿ ಟೌನ್ಶಿಪ್ಪು ನಾನು ನೋಡಿರ್ತಕ್ಕಂಥದ್ದು, ನಮ್ಮ ಮನೆಯವ್ರ ಊರು ಕೂಡ ಅಲ್ಲೇ ಬೈರಮಂಗಲ. ಅಲ್ಲಿ ಈಗೇನು ಅಂದರೆ ವೃಷಭಾವತಿ ವೃಷಭಾವತಿ ನೀರು ಏನು ಹೋಗ್ತದೆ, ಅದರಲ್ಲಿ ಸಾಕಷ್ಟು ಬೆಳೆ ಎಲ್ಲ ಬೆಳ್ಕೊಂಡು ಫಲವತ್ತಾಗಿರ್ತಕ್ಕಂಥದ್ದು. ಇದು 18-20 ವರ್ಷ ಆಗಿ ಲೇಔಟ್ ಮಾಡಬೇಕು ಅಂತೇಳಿ ಹಿಂದೆ ಏನಿತ್ತು, ಉಪನಗರ ಮಾಡಬೇಕು ಅಂತೇಳಿ ಅದು ಕಾರ್ಯ ಸಾಧುವಲ್ಲ ಅಂತೇಳಿ ಬಿಟ್ಟಾಗಿತ್ತು. ಅದನ್ನು ಇವತ್ತು ಪ್ರತಿಷ್ಠೆಯಾಗಿ ತಗೊಂಡು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಮತ್ತು ಆ ಭಾಗದ ಶಾಸಕರೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಜನಗಳಿಗೆ ವಿರುದ್ಧವಾಗಿ 80% ಅವ್ರ ವಿರೋಧ ಇತ್ತು ಅಂದರೆ ಮಾಡೋಕ್ಕೆ ಬರೋದಿಲ್ಲ. ಕೋರ್ಟು ಕೂಡ ಅದನ್ನು ಒಪ್ಪೋದಿಲ್ಲ ಅದರಲ್ಲಿ. ಸೊ ಅದಕ್ಕೂ ಕೂಡ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀವಿ. ಸೊ ಅದರಲ್ಲಿ ನಮ್ಮ ಬೆಂಬಲ ಇದ್ದೇ ಇರ್ತದೆ. ಬಿಡದಿ ಟೌನ್ಶಿಪ್ಪು
ಅಯೋಧ್ಯೆಯ ರಾಮ ಮಂದಿರದಲ್ಲಿ ಹಣ ದುರುಪಯೋಗ ವಿಚಾರ ಸಂಬಂಧ ಮೈಸೂರಿನಲ್ಲಿ ಬಾಲರಾಮನ ವಿಗ್ರಹ ಕೆತ್ತಿದ್ದ ಶಿಲ್ಪಿ ಅರುಣ್ ಯೋಗಿರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಳ್ಳತನ ಆಗಿರುವ ಹಣದ ಮಾಹಿತಿ ಸಿಗಬೇಕು, ಭಕ್ತರಿಗೆ ಉತ್ತರ ಕೊಡುವ ಕೆಲಸ ಆಗಬೇಕು. ಈಗಾಗಲೇ ಎಸ್ಐಟಿ ರಚನೆಯಾಗಿದೆ. ಟ್ರಸ್ಟ್ನಲ್ಲಿರುವ ಎಲ್ಲರ ತನಿಖೆ ಆಗಲಿ. ಗಿಡಕ್ಕೆ ರೋಗ ಬರುವ ರೀತಿ ಈ ಘಟನೆಯಾಗಿದೆ. ಹೊಸ ಚಿಗುರು ಬರುವ ರೀತಿ ಆದಷ್ಟು ಬೇಗ ಭಕ್ತರಲ್ಲಿ ಮೂಡಿರುವ ಗೊಂದಲ ನಿವಾರಣೆಯಾಗಲಿ. ಅಯೋಧ್ಯೆಯಲ್ಲಿ ಕಪ್ಪು ಮೋಡ ಆವರಿಸಿದೆ, ಆದಷ್ಟು ಬೇಗ ಆ ಕಪ್ಪು ಮೋಡ ಕರಗಲಿ ಅಂತ ಹೇಳಿದ್ರು. ಮೊದಲು ಈ ನಮ್ಮ ಕಳ್ಳತನ ಆಗಿರುವಂಥ ಹಣದ ಬಗ್ಗೆ ಮಾಹಿತಿ ಸಿಕ್ಕಿ ಭಕ್ತಾದಿಗಳಿಗೆ ಉತ್ತರ ಕೊಡುವಂಥದ್ದು ಮೊದಲು ಆಗಬೇಕು. ಆ ವಿಷಯ ಅದಾಗೇ ಆಗುತ್ತೆ. ಯಾಕಂದರೆ ಇಲ್ಲಿ ನಾವು ನೋಡಿದಾಗ ಅವರು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ನು ಎಲ್ಲ ಪೊಲಿಟಿಕಲ್ ಪ್ರೆಷರ್ ಮಾಡೋಂಥದ್ದನ್ನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇದು ಅವರ ಒಂದು ರಾಮರ ಭಕ್ತರ ನಂಬಿಕೆಗೆ ಒಂದು ದೊಡ್ಡ ಪ್ರಶ್ನೆ ಬಂದುಬಿಟ್ಟಿದೆ. ಇದನ್ನು ಇವರು ಕ್ಲಿಯರ್ ಮಾಡಲೇಬೇಕು. ಅದಕ್ಕೋಸ್ಕರ ಚಂಪತ್ ರಾಯ್ ಅವರೇ SITಗೆ ಫಾನ್ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿದರು. ಜೊತೆಗೆ ಅವ್ರನ್ನೇ ಫಸ್ಟ್ ನಂದೇ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ದಟ್ ಇನ್ಯಾರು ಇದ್ರಿಗೆ ಹೊರತಲ್ಲ. ನಾನು ಟ್ರಸ್ಟ್ ನನ್ನ ಯಾಕೆ ಕೇಳ್ತೀರ ಅನ್ನೋದಿಲ್ಲ. ಸೆಕ್ರೆಟ್ರಿನೇ ನನ್ನೇ ನೀವು ನನ್ನೇ ಪ್ರಶ್ನೆ ಮಾಡಿ ನನ್ನಿಂದ ಇನ್ವೆಸ್ಟಿಗೇಷನ್ ಶುರು ಮಾಡಿ ಅಂದ್ಕೊಳ್ಳೆ ಎಲ್ಲರೂ ಆ ಒಂದು ಇನ್ವೆಸ್ಟಿಗೇಷನ್ ಒಳಗೆ ಒಂದು ಬಲೆಯೊಳಗೆ ಬರ್ತಾರೆ. ಬಂದಾಗ ಈ ಆಲ್ರೆಡಿ 8 ಜನಕ್ಕೆ FIR ಫೈಲ್ ಆಗಿದೆ. ಎಲ್ಲಿ ಲೂಪ್ ಆಗಿದೆ ಮೋಸ್ಟ್ಲಿ ಆ ಥರ ಎಲ್ಲ ಮತ್ತೆ ಸರಿಯಾಗಿ ಮತ್ತೆ ನಮ್ಮೆಲ್ಲರ ನಂಬಿಕೆ ಪೆಟ್ರೋಲ್ ಹಾಕಿಸುವ ವಿಚಾರಕ್ಕೆ ಕಿರಿಕಾಗಿ ಯುವಕರು ಸಿನಿಮಾ ಸ್ಟೈಲ್ನಲ್ಲಿ ಹೊಡೆದಾಡಿಕೊಂಡಿದ್ದಾರೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಹೊರವಲಯದಲ್ಲಿ ಘಟನೆ ನಡೆದಿದೆ. ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸಲು ನಾ ಮುಂದು ತಾ ಮುಂದು ಅಂತ ಯುವಕರು ಕಿರಿಕ್ ಮಾಡಿಕೊಂಡಿದ್ದಾರೆ. ಮಾತಿಗೆ ಮಾತು ಬೆಳೆದು ಯುವಕರು ಹೊಡೆದಾಡಿಕೊಂಡ ದೃಶ್ಯ ಪೆಟ್ರೋಲ್ ಬಂಕ್ನ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು, ಮಳೆ ಕೊರತೆಯಿಂದ ಅನ್ನದಾತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆಗಾಗಿ ರೈತರು ದೇವರ ಮೊರೆ ಹೋಗಿದ್ದಾರೆ. ಗುರುಮಠಕಲ್ ತಾಲೂಕಿನ ಗಾಜರಕೋಟ ಗ್ರಾಮದ ಆಂಜನೇಯ, ರಾಚಪ್ಪಯ್ಯ, ಕಡ್ಲಪಯ್ಯ ಸೇರಿದಂತೆ ಹಲವು ದೇಗುಲಗಳಲ್ಲಿ ಗ್ರಾಮಸ್ಥರು ಪೂಜೆ ನೆರವೇರಿಸಿದರು. ದೇವಸ್ಥಾನದಲ್ಲಿ ಭಜನೆ ಮಾಡಿ ಪೂಜೆ ಸಲ್ಲಿಸಿ ವರುಣ ದೇವನ ಕೃಪೆಗಾಗಿ ಪ್ರಾರ್ಥನೆ ಮಾಡಿದರು. ಬಾಲಿವುಡ್ನ ಸ್ಟಾರ್ ನಟ ಶಾರುಖ್ ಖಾನ್ ನಿನ್ನೆಯಷ್ಟೇ ಮಂಗಳೂರಿಗೆ ಬಂದಿದ್ರು. ತಮ್ಮ ಮೊದಲ ಸಿನಿಮಾ ದಿವಾನಾ ಬಿಡುಗಡೆಯಾಗಿ 35 ವರ್ಷಗಳಾಗಿದ್ದು, ಅದರ ಸಂಭ್ರಮಾಚರಣೆಗಾಗಿ ಶಾರುಖ್ ಖಾನ್ ಮಂಗಳೂರಿಗೆ ಭೇಟಿ ನೀಡಿ ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಶಾರುಖ್ ಖಾನ್ ಕಣ್ತುಂಬಿಕೊಳ್ಳಲು ಸಾವಿರಾರು ಅಭಿಮಾನಿಗಳು ಜಮಾಯಿಸಿದ್ರು. ಈ ವೇಳೆ ಶಾರುಖ್ ಖಾನ್ ಮಂಗಳೂರಿನಲ್ಲಿ ತಾವು ಕಳೆದ ಬಾಲ್ಯವನ್ನ ನೆನಪು ಮಾಡಿಕೊಂಡ್ರು. ತಾನು ನಟನಾಗದೇ ಇದ್ದಿದ್ರೆ ಮಂಗಳೂರಿನಲ್ಲೇ ಇರ್ತಿದ್ದೆ ಅಂತ ಶಾರುಖ್ ಖಾನ್ ಹೇಳಿದ್ರು. ತಮ್ಮನೇ ಅಣ್ಣನನ್ನ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಬಳಿ ನಡೆದಿದೆ. ಪರಮೇಶ್ವರ ಬಾಬು ನಾಯ್ಕ್ ತಮ್ಮನಿಂದಲೇ ಕೊಲೆಯಾದ ದುರ್ದೈವಿ. ಪರಮೇಶ್ವರ ತಿಮ್ಮಾನಾಯ್ಕ್ ಅಣ್ಣನನ್ನೇ ಕೊಂದ ಪಾಪಿ. ಕಳೆದ 1-2 ವರ್ಷದಿಂದ ಕೊಲೆಯಾದ ಪರಮೇಶ್ವರ ಬಾಬು ನಾಯ್ಕ್ ಪತ್ನಿ ಜೊತೆ ತಿಮ್ಮಾನಾಯ್ಕ್ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಅತ್ತಿಗೆಯೊಂದಿಗೆ ಅಕ್ರಮ ಸಂಬಂಧಕ್ಕೆ ಅಣ್ಣ ಅಡ್ಡಿಯಾದ ಹಿನ್ನೆಲೆ ಬಾಬು ನಾಯ್ಕ್ನನ್ನ ಕೊಲೆ ಮಾಡಿ ತಿಮ್ಮಾನಾಯ್ಕ್ ಪರಾರಿಯಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶೀಲಾ ಶಂಕಿಸಿ ಪತಿಗೆ ಪತ್ನಿಯನ್ನ ಕೊಲೆ ಮಾಡಿದ್ದ ಪ್ರಕರಣ ಸಂಬಂಧ ನ್ಯಾಯಾಲಯ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. 2024ರ ಏಪ್ರಿಲ್ 27ರಂದು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಆಯಟ್ಟಿ ಗ್ರಾಮದಲ್ಲಿ ಮಲ್ಲವ್ವ ಎಂಬಾಕೆಯನ್ನ ಪತಿಗೆ ಕೊಲೆ ಮಾಡಿದ್ದ. ಕೊಲೆಯನ್ನ ಮಲ್ಲವ್ವ ಪಕ್ಕದಲ್ಲಿ ಮಲಗಿದ್ದ ಮಕ್ಕಳು ನೋಡಿದ್ರು. ಮಕ್ಕಳ ಸಾಕ್ಷಿ ಆಧರಿಸಿ ಧಾರವಾಡದ 4ನೇ ಹೆಚ್ಚುವರಿ ಸೆಷನ್ ಕೋರ್ಟ್ ಆರೋಪಿ ಶಿವಾನಂದ್ಗೆ ಶಿಕ್ಷೆ ವಿಧಿಸಿದೆ.
ಮಂಡ್ಯದಲ್ಲಿ ಕೆಎಎಸ್ ಅಧಿಕಾರಿಯೊಬ್ಬರು ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡು ಸರಳತೆಗೆ ಸಾಕ್ಷಿಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಚಿಕ್ಕೋನಹಳ್ಳಿಯ ವೃದ್ಧಾಶ್ರಮದಲ್ಲಿ ಪಾಂಡವಪುರದ ಉಪವಿಭಾಗಾಧಿಕಾರಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ವೃದ್ಧಾಶ್ರಮದಲ್ಲಿ ಅಧಿಕಾರಿಗೆ ಆರತಿ ಬೆಳಗ್ಗೆ ಶುಭ ಹಾರೈಸಲಾಯಿತು. ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ವೃದ್ಧಾಶ್ರಮದಲ್ಲಿ ಇದ್ದವರಿಗೆ ಊಟದ ವ್ಯವಸ್ಥೆ ಮಾಡಿದ್ರು. ಅಲ್ಲದೆ ತಾವೇ ವೃದ್ಧರಿಗೆ ಊಟ ಬಡಿಸಿ ಅವರ ಜೊತೆ ಊಟ ಮಾಡಿ ಹುಟ್ಟುಹಬ್ಬ ಆಚರಿಸಿಕೊಂಡ್ರು. ಯಮಗಿಂದು ಕೂಡಿ ಬಂದೆ ಪೂಜಾ ಬಲ ಯಮಗಿಂದು ಕೂಡಿ ಬಂದೆ ಅಶೋಕ್ ಹಾಗೂ ವಿಜಯೇಂದ್ರಗೆ ಹೈಕಮಾಂಡ್ ಚಿಮಾರಿ ಹಾಕಿದೆ ಎಂಬ ವಿಚಾರ ಸಂಬಂಧ ಬಾಗಲಕೋಟೆಯಲ್ಲಿ ಮುರುಗೇಶ್ ನಿರಾಣಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಲ್ಲಿ ಅಂತಹ ಯಾವ ಘಟನೆಯೂ ನಡೆದಿಲ್ಲ. ಆ ಸಂಬಂಧ ಯಾವುದೇ ರೀತಿಯ ಪ್ರೂಫ್ ಇಲ್ಲ. ಅನುಭವದ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು, ತಪ್ಪಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳುವಳಿಕೆ ಹೇಳಿದ್ದಾರೆ. ಅದನ್ನ ಬಿಟ್ಟು ಯಾರಿಗೂ ಬೈದಿಲ್ಲ ಅಂತ ಹೇಳಿದರು. ಆಂಬ್ಯುಲೆನ್ಸ್ನಲ್ಲಿ ಗಾಯಾಳುವನ್ನ ಸ್ಥಳಾಂತರಿಸುವ ವೇಳೆ ಮತ್ತೊಂದು ಅಪಘಾತ ಸಂಭವಿಸಿದೆ. ಅಪಘಾತಕ್ಕೆ ಈಡಾದ ತಾತನನ್ನ ನೋಡಲು ಆಂಬ್ಯುಲೆನ್ಸ್ ಬಳಿ ತೆರಳಿದ್ದ ಮೊಮ್ಮಗನಿಗೂ ಕಾರು ಡಿಕ್ಕಿ ಹೊಡೆದಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳೆಗದ್ದೆ ಗ್ರಾಮದಲ್ಲಿ ರಸ್ತೆ ದಾಟ್ತಿದ್ದ ವೇಳೆ ಸಿದ್ದರಾಜು ಎಂಬುವವರಿಗೆ ಅಪಘಾತ ಸಂಭವಿಸಿತ್ತು. ಆಂಬ್ಯುಲೆನ್ಸ್ ಮೂಲಕ ಸಿದ್ದರಾಜುವನ್ನ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಈ ವೇಳೆ ತಾತನನ್ನ ನೋಡಲು ಬಂದಿದ್ದ ಮೊಮ್ಮಗ ಭವಿಷ್ ಕೂಡ ಅಪಘಾತಕ್ಕೆ ಈಡಾಗಿದ್ದಾನೆ. ಹಿಮ್ಸ್ ಆಸ್ಪತ್ರೆಯಲ್ಲೇ ಇಬ್ಬರಿಗೂ ಚಿಕಿತ್ಸೆ ನೀಡಲಾಗುತ್ತಿದ್ದು, ತಾತ ಮೊಮ್ಮಗ ಇಬ್ಬರು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಎರಡು ಬೈಕ್ಗಳು ಮುಖಾಮುಖಿ ಡಿಕ್ಕಿಯಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯ ಹಳಿಯಾಳ ರಸ್ತೆಯಲ್ಲಿ ನಡೆದಿದೆ. ಒಂದು ದಿಕ್ಕಿನಿಂದ ಬರ್ತಿದ್ದ ಬುಲೆಟ್ ಬೈಕ್ ಹಾಗೂ ಎದುರು ದಿಕ್ಕಿನಿಂದ ಬಂದ ಮತ್ತೊಂದು ಬೈಕ್ ಪರಸ್ಪರ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಎರಡು ಬೈಕ್ಗಳ ಸವಾರರಿಗೂ ಗಂಭೀರ ಗಾಯಗಳಾಗಿದ್ದು, ಬೈಕ್ ಹಿಂಬದಿ ಕುಳಿತಿದ್ದ ನಾಲ್ವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳಿಗೆ ಧಾರವಾಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಎಜಿ ವರದಿಯಲ್ಲಿ 60 ಕೋಟಿ ರೂಪಾಯಿ ಬ್ಯಾಂಕ್ ಖಾತೆ ಇಲ್ಲದವರಿಗೆ ಹಣ ಜಮೆಯಾದ ವಿಚಾರ ಸತ್ಯಕ್ಕೆ ದೂರವಾಗಿದ್ದು ಅಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ಹೇಳಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ಮೃತಪಟ್ಟವರಿಗೆ ಹಣ ಹೋಗೋದು ಮಾತ್ರ ಸರಿಯಾಗಿ ಹೇಳಿದ್ದಾರೆ. ಇದರ ಹೊರತಾಗಿ ಒಂದೇ ಖಾತೆಯಲ್ಲಿ 20 ಜನ ಪಡೆದಿದ್ದಾರೆ ಅನ್ನೋದಿದೆ. ಅದರ ಮಾಹಿತಿ ಪಡೆಯುತ್ತೇನೆ. ಪಂಚ ಗ್ಯಾರಂಟಿ ಆರಂಭಿಕ ಹಂತದಲ್ಲಿ ಯಾರಿಗೂ ಕಷ್ಟ ಆಗದಂತೆ ಆನ್ಲೈನ್ ಅರ್ಜಿ ಮಾಡಿದ್ವಿ. ಆನ್ಲೈನ್ ರಿಜಿಸ್ಟ್ರೇಷನ್, ಆನ್ಲೈನ್ ಡೆಪಾಸಿಟ್, ಆನ್ಲೈನ್ ಎಂಟ್ರಿ ಮಾಡಲಾಯಿತು. ಎಲ್ಲ ಆನ್ಲೈನ್ ಇದ್ದಿರೋದ್ರಿಂದ ನ್ಯೂನ್ಯತೆ ಆಗಿರೋದು ಕಂಡು ಬಂದಿದೆ ಎಂದು ಹೇಳಿದರು. ನಮ್ಮ ಕೈಗೆ ಸಿಕ್ಕಿಲ್ಲ, ಅಷ್ಟಿರೋಕ್ಕೆ ಸಾಧ್ಯವಿಲ್ಲ. ಇದಂತೂ ಅದು ನೋಡೋಣ, ಅದಕ್ಕೆ ಉತ್ತರ ಕೊಡ್ತೇವೆ. ಆ ರೀತಿ ಹೇಳೋದು ಅದೆಲ್ಲ ಡಿಪಾರ್ಟ್ಮೆಂಟಲ್ ವರ್ಕ್. ಅದು ಪಿತೂರಿ ಅನ್ನೋದಕ್ಕಿಂತ ಅವ್ರು ಏನು ಹೇಳಿದ್ದಾರೆ ಅದನ್ನು ಚೆಕ್ ಮಾಡೋಣ. ಚೆಕ್ ಮಾಡ್ದೇ ಉತ್ತರ ಕೊಡ್ತಕ್ಕಂಥದ್ದಾಗಲಿ, ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ದೇ ಡಾಕ್ಯುಮೆಂಟ್ ನೋಡ್ದೇ ಹೇಳ್ತಕ್ಕಂಥದ್ದು ಸಮಂಜಸವಲ್ಲ. ನಾವು ಕೇಳ್ತಾ ಇರೋದೇನೋ ಇಲ್ಲಿವರೆಗೂ ಕೊಟ್ಟಿದ್ದೇವೆ, ಈಗಲೂ ಕೊಡ್ತೇವೆ, ಮುಂದೆನೂ ಕೊಡ್ತೇವೆ. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಯಾವುದೇ ಇದಿಲ್ಲದೆ ಕೊಡ್ತೇವೆ. ನಮ್ಮ ಕೈಗೆ ಸಿಕ್ಕಿಲ್ಲ, ಅಷ್ಟಿರೋಕ್ಕೆ ಸಾಧ್ಯವಿಲ್ಲ. ಇದಂತೂ ಅದು ನೋಡೋಣ, ಅದಕ್ಕೆ ಉತ್ತರ ಕೊಡ್ತೇವೆ. ಆ ರೀತಿ ಹೇಳೋದು ಅದೆಲ್ಲ ಡಿಪಾರ್ಟ್ಮೆಂಟಲ್ ವರ್ಕ್. ಅದು ಇಸ್ಲಾಂ ಧರ್ಮದ ಸಂಸ್ಥಾಪಕ ಪ್ರವಾದಿ ಮೊಹಮ್ಮದ್ ಅವರ ಕಿರಿಯ ಮೊಮ್ಮಗ ಇಮಾಮ್ ಹುಸೇನ್ ಅವರ ತ್ಯಾಗ ಹಾಗೂ ಬಲಿದಾನ ಸ್ಮರಿಸುವ ಸಲುವಾಗಿ ಮೊಹರಂ ಹಬ್ಬವನ್ನ ಎಲ್ಲೆಡೆ ಆಚರಣೆ ಮಾಡಲಾಗುತ್ತೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಮೊಹರಂ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಮೊಹರಂ ಆಚರಣೆ ಮಾಡಿದ್ರು. ಮೊಹರಂ ಆಚರಣೆ ಹಿನ್ನೆಲೆ ಯಾದಗಿರಿ ಜಿಲ್ಲೆಯಾದ್ಯಂತ ಬಿಗಿ ಭದ್ರತೆ ಕೈಗೊಳ್ಳಲಾಗಿತ್ತು.
ಧಾರವಾಡದಲ್ಲಿ ಇರಾನಿ ಮುಸ್ಲಿಮರಿಂದ ವಿಶೇಷವಾಗಿ ಮೊಹರಂ ಆಚರಣೆ ಮಾಡಲಾಯಿತು. ಮೈಗೆಲ್ಲ ಬ್ಲೇಡ್ನಿಂದ ಹೊಡೆದುಕೊಂಡು ಶೋಕಾಚರಣೆ ಮಾಡಿ ಟೋಲ್ ನಾಕಾದಿಂದ NTTF ಸರ್ಕಲ್ವರೆಗೆ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆ ಉದ್ದಕ್ಕೂ ಮಕ್ಕಳು, ಯುವಕರೆಲ್ಲ ಬ್ಲೇಡ್ನಿಂದ ಹೊಡೆದುಕೊಳ್ತಿದ್ರು. ಮೈಯಲ್ಲೆಲ್ಲ ರಕ್ತ ಸುರಿದ್ರು ಸಹ ದೇವರನ್ನ ನೆನೆದು ಹಬ್ಬ ಆಚರಿಸಿದ್ರು. ಸರ್ವಧರ್ಮ ಸಮನ್ವಯತೆಗೆ ಮೊಹರಂ ಆಚರಣೆ ಸಾಕ್ಷಿಯಾಯಿತು. ಧಾರವಾಡ ಜಿಲ್ಲೆ ಕಲಘಟಕಿ ತಾಲೂಕಿನ ರಾಮನಾಳ ಗ್ರಾಮದಲ್ಲಿ ಹಿಂದೂ ಧರ್ಮೀಯರಿಂದಲೂ ಮೊಹರಂ ಆಚರಣೆ ಮಾಡಲಾಯಿತು. ಹಿಂದೂಗಳೇ ಹೆಚ್ಚಾಗಿರುವ ಈ ಗ್ರಾಮದಲ್ಲಿ ಡೋಲಿಯಲ್ಲಿ ಅಲಾಯಿ ದೇವರನ್ನ ಇಟ್ಟು ಮೆರವಣಿಗೆ ಮಾಡಿ ಹಬ್ಬ ಆಚರಿಸಿದ್ರು. ಮೊಹರಂ ಹಬ್ಬದ ಸಂಭ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ರು. ವೈದ್ಯರ ನಿರ್ಲಕ್ಷ್ಯಕ್ಕೆ 3 ತಿಂಗಳ ಮಗು ಮೃತಪಟ್ಟಿರುವ ಆರೋಪ ಚಿಕ್ಕಮಗಳೂರು ನಗರದ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ನಡೆದಿದೆ. ನಿನ್ನೆ ಮಗುವಿಗೆ ಜ್ವರ ಎಂದು ಪೋಷಕರು ಆಸ್ಪತ್ರೆಗೆ ದಾಖಲಿಸಿದ್ರು. ಮಗುವಿಗೆ ರಕ್ತ ಕಡಿಮೆ ಇದೆ ಎಂದು ಹೇಳಿ ಹಾಸನಕ್ಕೆ ಕೊಂಡೊಯ್ಯುವಂತೆ ವೈದ್ಯರು ಸೂಚನೆ ನೀಡಿದ್ರು. ಮಗುವನ್ನ ಹಾಸನಕ್ಕೆ ಕರೆದುಕೊಂಡು ಹೋಗುವಾಗ ಬೇಲೂರು ಬಳಿ ಮಗು ಮೃತಪಟ್ಟಿದೆ. ಮಗು ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಪೋಷಕರಾದ ರವೀಶ್ ತೇಜಸ್ವಿನಿ ಆರೋಪಿಸಿದ್ದಾರೆ. ಆನೇಕಲ್ ಸಮೀಪದ ಮುತ್ಯಾಲಮಡು ಬಳಿ ಕಾಡಾನೆಗಳು ಎಂಟ್ರಿ ಕೊಟ್ಟಿವೆ. ಅರಣ್ಯದ ಅಂಚಿನಲ್ಲಿ 4 ಕಾಡಾನೆಗಳು ಕಾಣಿಸಿಕೊಂಡಿದ್ದು ಆಹಾರ ಅರಸಿಕೊಂಡು ಕಾಡಿನಿಂದ ನಾಡಿಗೆ ಬಂದಿವೆ. ನೀಲಗಿರಿ ತೋಪು ಮತ್ತು ಮುತ್ಯಾಲಮಡು ಅರಣ್ಯ ವ್ಯಾಪ್ತಿಯಲ್ಲಿ ತುಂತುರು ಮಳೆಯ ನಡುವೆ ಆನೆಗಳು ಬಿಂದಾಸ್ ಆಗಿ ಓಡಾಡ್ತಿವೆ. ಸದ್ಯ ಆನೆಗಳ ಓಡಾಟದ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಮಳೆಗಾಲದ ಪ್ರವಾಹ ತಡೆ ಕಾಮಗಾರಿ ವೀಕ್ಷಣೆ ಮಾಡಿದರು. ಇದೇ ವೇಳೆ ಕಾಮಗಾರಿ ಕುರಿತು ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಕಳೆದ ವರ್ಷ ಅಧಿಕ ಮಳೆಯಾಗಿ ನಗರದ ಹಲವಾರು ಪ್ರದೇಶದಲ್ಲಿ ನೀರು ನುಗ್ಗಿತ್ತು. ನೂರಾರು ಮನೆಗಳಲ್ಲಿ ನೀರು ನುಗ್ಗಿ ಹಾನಿಯಾಗಿತ್ತು. ಇದನ್ನು ತಡೆಯೋಕೆ ಕೋಟೆ, ಗೋಡೆ, ಕಂದಕ ಹಾಗೂ ಕಾಲುವೆಗಳ ಹೂಳು ತೆಗೆಯಲಾಗ್ತಿದೆ. ನಂತರ ಕಂದಕಗಳಲ್ಲಿ ಮಣ್ಣು ಕುಸಿಯಬಾರದೆಂದು ಪಿಚ್ಚಿಂಗ್ ಮಾಡಲಾಗ್ತಿದೆ ಅಂತ ಮಾಹಿತಿ ನೀಡಿದರು. ಪೂರ ಹಾರ್ಡಾಗಿ ಇದು ಆಲ್ಮೋಸ್ಟ್ ಬಟ್ ಅಟ್ ದ ಸೇಮ್ ಟೈಮ್ ಕೆಳಗಿದು ಕಾಂಕ್ರೀಟ್ ಬೆಡ್ ಇದ್ರೆ ಬಟ್ ಅದು ಲೆವೆಲ್ಸ್ ನೋಡ್ಬೇಕು. ಆಗಿನ ಕಾಂಕ್ರೀಟ್ ಬೆಡ್ ಬೇರೆ, ಈಗಿನ ಪೊಸಿಷನ್ ಬೇರೆ. ಈಗಿನ ಇದು ಬೇರೆ. यहाँ पे कर सकता है आप, लेकिन आप दूसरा चेक करना ना. ಲೆವೆಲ್ ಆಗಿರ್ಕಲ್ಲ ಸರ್, DC ಅವರು ಬಂದು ವಿಸಿಟ್ ಮಾಡಿ ಸರ್. ಅಲ್ಲಿ ಜನ ಒಂದು ಮನವೊಲಿಸಿದ್ರು ಸರ್. ಅಪ್ ಟು 1 3 ಕಿಲೋಮೀಟರ್ ಸ್ಟ್ರೆಚ್ ಫುಲ್ ಚೆನ್ನಾಗಿ ವಾಕ್ ಮಾಡಿ ಚೆನ್ನಾಗಿ ಅನುಕೂಲ ಇದೆ ಸರ್. ಅಲ್ಲಿ ಸಾಹೇಬ್ರ ಅಂತ ಬಂದು ಫೋನ್ ವಿದ್ಯುತ್ ತಂತಿ ತಗುಲಿ ರೈತ ಮೃತಪಟ್ಟಿರುವ ಘಟನೆ ಕಲಬುರಗಿ ಜಿಲ್ಲೆ ಅಫಜಲಾಪುರ ತಾಲೂಕಿನ ಅಳ್ಳಗಿ ಗ್ರಾಮದಲ್ಲಿ ನಡೆದಿದೆ. ಬಸಪ್ಪ ಪೂಜಾರಿ ಮೃತ ದುರ್ದೈವಿ. ಜಮೀನಿನಲ್ಲಿ ಟ್ರಾನ್ಸ್ಫಾರ್ಮರ್ ಕಲೆಕ್ಷನ್ ಕೊಡುವಾಗ ಅವಘಡ ಸಂಭವಿಸಿದ್ದು ಲೈನ್ಮನ್ ತನ್ನ ಬದಲಿಗೆ ರೈತನನ್ನ ಕಂಬ ಏರಿಸಿರುವ ಆರೋಪ ಕೇಳಿಬಂದಿದೆ. ಘಟನೆ ಖಂಡಿಸಿ ಅಫಜಲಾಪುರದಲ್ಲಿ ರೈತ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಸಂಬಂಧ ಅಫಜಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಂಗಾರು ಮಳೆಗೆ ಕಾದು ಕುಳಿತಿದ್ದ ವಿಜಯಪುರ ರೈತರಿಗೆ ಮಳೆರಾಯ ಹರ್ಷ ತಂದಿದ್ದಾನೆ. ಕಳೆದ 2 ದಿನಗಳಿಂದ ವಿಜಯಪುರ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಇತ್ತು. ಇಂದು ಅರ್ಧ ಗಂಟೆಗೆ ಹೆಚ್ಚು ಕಾಲ ಮಳೆರಾಯ ತಂಪೆರೆದಿದ್ದು ಮುಂಗಾರು ಬಿತ್ತನೆ ಮಾಡಿ ಮಳೆಗೆ ಕಾಯ್ತಿದ್ದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ.
ಜಗಳ ಬಿಡಿಸಲು ಹೋದ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಯುವಕರು ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಗರುಡಚಾರ್ಲ ಹಳ್ಳಿಯಲ್ಲಿ ಮೊಹರಂ ಆಚರಣೆ ವೇಳೆ ಘಟನೆ ನಡೆದಿದೆ. ಮಹೇಂದ್ರ ಹಲ್ಲೆಗೆ ಒಳಗಾದ ಪೊಲೀಸ್ ಕಾನ್ಸ್ಟೇಬಲ್ ಕುಡಿದ ಮತ್ತಿನಲ್ಲಿ ಯುವಕರು ಗಲಾಟೆ ಮಾಡ್ತಿದ್ರು. ಗಲಾಟೆ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ತಕ್ಷಣ ಸ್ಥಳಕ್ಕೆ ಕಾನ್ಸ್ಟೇಬಲ್ ಮಹೇಂದ್ರ ಹಾಗೂ ಹೋಂಗಾರ್ಡ್ ಪ್ರಸಾದ್ ಆಗಮಿಸಿ ಗಲಾಟೆ ಮಾಡಿಕೊಳ್ಳದಂತೆ ಬುದ್ಧಿವಾದ ಹೇಳಿದ್ರು. ಈ ವೇಳೆ ಕಾನ್ಸ್ಟೇಬಲ್ನಿಂದ ಲಾಠಿ ಕಸಿದುಕೊಂಡು ಗ್ಯಾಂಗ್ ಹಲ್ಲೆ ನಡೆಸಿದೆ. ಹಲ್ಲೆ ಮಾಡಿದ್ದ ಶ್ರೀನಿವಾಸ್, ಕಾರ್ತಿಕ್ ಸೇರಿದಂತೆ ಹಲವರ ವಿರುದ್ಧ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀರಾಮ ಸೇನೆ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ದಾಳಿ ನಡೆಸಿ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಾಗಾಟವನ್ನ ಬಯಲಿಗೆ ಎಳೆದಿದೆ. ಹಾಸನದ ಶಾಂತಿಗ್ರಾಮದ ಬಳಿ ಸರ್ಕಾರಿ ಪಡಿತರ ಅಕ್ಕಿ ಸಾಗಾಟ ಮಾಡುತ್ತಿದ್ದಾರೆಂಬ ಆರೋಪದ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಸುಮಾರು 1.50 ಲಕ್ಷ ಮೌಲ್ಯದ ಅಕ್ಕಿ ಮೂಟೆಗಳನ್ನು ಜಪ್ತಿ ಮಾಡಿದ್ದಾರೆ. ಈ ಸಂಬಂಧ ಅಧಿಕಾರಿಗಳಿಂದ ತನಿಖೆ ಮುಂದುವರೆದಿದೆ. ಇದಾಗಿತ್ತು ಇವತ್ತಿನ 30 ಜಿಲ್ಲೆ 30 ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.